ನೀವು 10ನೇ ತರಗತಿ ಪಾಸ್ ಆಗಿದ್ದೀರಾ? ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಏನಪ್ಪಾ ಇವತ್ತಿನ ವಿಷಯ ಅಂತಂದ್ರೆ, ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳನ್ನ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವ ಹುದ್ದೆ ಅಂತಂದ್ರೆ, ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂತಹ ವಿವಿಧ ಹುದ್ದೆಗಳ ಕುರಿತು ಇವತ್ತು ನಿಮ್ಮ ಮುಂದೆ ಮಾಹಿತಿ ನೀಡಲಿಕ್ಕೋಸ್ಕರ ಬಂದಿದ್ದೀನಿ. ಭಾರತೀಯ ಅಂಚೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿವೆ. ಯಾವ್ಯಾವು ಅಂತಂದ್ರೆ, ಒಂದು ಪೋಸ್ಟ್ ಮಾಸ್ಟರ್, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಡಾಕ್ ಸೇವಕ್ ಹುದ್ದೆ, ಹೀಗೆ ಒಟ್ಟು 3 ಹುದ್ದೆಗಳಿವೆ. ಸೊ ಇಡೀ ಭಾರತದಾದ್ಯಂತ ನಾವು ನೋಡ್ತಾ ಹೋದಾಗ ಒಟ್ಟು 28,635 ಹುದ್ದೆಗಳಿವೆ. ಸೊ ಅವುಗಳಲ್ಲಿ ನಮ್ಮ ಕರ್ನಾಟಕಕ್ಕೆ 1,022 ಹುದ್ದೆಗಳಿವೆ. ಸೊ ಇದಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕು? ಈಗಾಗಲೇ ನಿಮ್ಗೆ ಹೇಳಿದೆ, ನಿಮ್ಮ 10th ಸರ್ಟಿಫಿಕೇಟ್ ಏನು 10th ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ಸೊ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಿ. ಆನಂತರ ಇದಕ್ಕೆ ವಯಸ್ಸಿನ ಮಿತಿ ನೋಡ್ತಾ ಹೋದಾಗ ಕನಿಷ್ಠ 18, ಗರಿಷ್ಠ 40 ವರ್ಷ ಬೇಕಾಗಿದೆ. ಸೊ ವಯಸ್ಸು ಎಷ್ಟಿರಬೇಕು? 18ರಿಂದ 40 ವರ್ಷ. ಇನ್ನು ಇದಕ್ಕೆ ಏನು ನಾವು ಅಪ್ಲಿಕೇಶನ್ ಹಾಕಿದ ನಂತರ ಏನ್ ಫೀಸ್ ಪೇಮೆಂಟ್ ಕಟ್ಟಬೇಕಲ್ಲ. ಸೊ ಎಷ್ಟಿದೆ ಅಂತಂದ್ರೆ, GM ಹಾಗೂ OBC ಅವರಿಗೆ 100 ರೂಪಾಯಿ ಇದೆ. ಸೊ 100 rupees ಓನ್ಲಿ. ಹಾಗೆ SC, ST, PWD ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ. ಸೊ ಶುಲ್ಕದಿಂದ ನಿಮಗೆ ವಿನಾಯಿತಿ ಇದೆ. ಇನ್ನ ಎಕ್ಸಾಮ್ ನೋಡ್ತಾ ಹೋದಾಗ ಇದಕ್ಕೆ ಯಾವ ರೀತಿಯಂತಹ ಎಕ್ಸಾಮ್ ಇರುವುದಿಲ್ಲ. ಸೊ ಓನ್ಲಿ ಕಟ್ ಆಫ್ ನಿಮ್ಮ 10th ಏನ್ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳ ಆಧಾರದ ಮೇಲೆ ಇದು ಪರೀಕ್ಷೆ ಮೆರಿಟ್ ಅನ್ನ ರೆಡಿ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ, ಜನವರಿ 31ರಿಂದ ಬರುವಂತಹ ಈ ತಿಂಗಳು ಫೆಬ್ರವರಿ 14ನೇ ತಾರೀಕು ಕೊನೆಯ ದಿನಾಂಕವಿದೆ. ಸೊ ಅಲ್ಲಿವರೆಗೂ ನಿಮ್ಗೆ ಟೈಮ್ ಇದೆ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಅನ್ನ ಹಾಕಿಲ್ವೋ, ಸೊ ಬೇಗ ಹಾಕಿ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ರೀತಿ ಕಟ್ ಆಫ್ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋದಾಗ, ಸೊ ಈ ಬಾರಿ ಕರ್ನಾಟಕದಲ್ಲಿ ಒಟ್ಟು 35 ಜಿಲ್ಲೆ ಮತ್ತು ಕೆಲವೊಂದು ಸ್ಥಳಗಳಲ್ಲಿ ಕೂಡ ಈ ಒಂದು ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಸೊ ಕೇವಲ ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲ, ಕೆಲವೊಂದು ಊರುಗಳಿವೆ. ಸೊ ಆ ಊರಲ್ಲಿ ಕೂಡ ಈ ಒಂದು ಹುದ್ದೆಗಳಿವೆ. ಸೊ ನೀವು ಹಾಕ್ಬೇಕಾದಾಗ ನಿಮ್ಮ ಒಂದು ಕ್ಯಾಟಗರಿಯನ್ನ ನೋಡ್ಕೊಂಡು ಹಾಕಿ ಅಪ್ಲಿಕೇಶನ್. ಯಾಕಂದ್ರೆ ಇದು ಪರೀಕ್ಷೆ ಇಲ್ಲದ ಕಾರಣ ಇತ್ತೀಚೆಗೆ ಅಂತೂ ಬಹಳಷ್ಟು ಜನ 90 ಮೇಲೆ ಹೈಯೆಸ್ಟ್ 93, 94 ಅದರದ್ದು ಹೋದ್ ಸಲ ಕಟ್ ಆಫ್ ಆಗಿಲ್ಲ ಪಾಪ. ಸೊ ಹಾಗಾಗಿ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾದ್ರೆ ನಿಮ್ಮ ಅಂಕಗಳು ಯಾವ ಜಿಲ್ಲೆಯಲ್ಲಿ ಯಾವ ಕ್ಯಾಟಗರಿಯಲ್ಲಿ ಎಷ್ಟಕ್ಕೆ ಹೋದ್ ಸಲ ನಿಂತಿತ್ತು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಇನ್ನೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀಡ್ತಾ ಹೋಗ್ತೇನೆ. ಸೊ ಆದ್ರೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಅನಂತರ ಅನ್ರಿಸರ್ವ್ ಬಹಳ ಇದೆ. ಸೊ ಅನ್ರಿಸರ್ವ್ ಹುದ್ದೆಗಳು ಜಾಸ್ತಿ ಇರೋದ್ರಿಂದ ನೀವು ನಿಮ್ಮ OBC ಮತ್ತು ಅನ್ರಿಸರ್ವ್ ಮತ್ತು SC, ಅನ್ರಿಸರ್ವ್ ಮತ್ತು ST, ಅನ್ರಿಸರ್ವ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ಆನಂತರ ನಿಮ್ಮ ಒಂದು ಕ್ಯಾಟಗರಿಯನ್ನು ಒಂದ್ಸಲ ನೋಡ್ಕೊಳ್ಳಿ. ಸೊ ಯಾವ ಒಂದು ಕ್ಯಾಟಗರಿಗೆ ಜಾಸ್ತಿ ನಿಲ್ಲುತ್ತೆ, ಯಾವ ಒಂದು ಕ್ಯಾಟಗರಿಗೆ ಕಡಿಮೆ ನಿಲ್ಲುತ್ತೆ ಅಂತ ಹೇಳಕ್ ಆಗದೇ ಇಲ್ಲ. ಯಾಕಂದ್ರೆ ಎಲ್ಲರೂ 10th ಅಲ್ಲಿ ಹೈಯೆಸ್ಟ್ ಇರೋದ್ರಿಂದ ಈ ಒಂದು ಹುದ್ದೆಗೆ ಕಾಂಪಿಟೇಷನ್ ಹೆವಿ ಇದೆ. ಅದ್ರಾಗ ಬೇರೆ ಎಕ್ಸಾಮ್ ಬೇರೆ ಇಲ್ಲ. ಹಾಗಾಗಿ ಹಾಕೋ ಟೈಮ್ನಲ್ಲಿ ಕರೆಕ್ಟಾಗಿ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಮುಂದಿನ ವಿಡಿಯೋಲ್ಲಿ ನೀವು ಕಮೆಂಟ್ ಯಾರು ಜಾಸ್ತಿ ಮಾಡ್ತೀರಿ, ಆನಂತರ ಅದನ್ನ ನಾನು ಮುಂದೆಗಡೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕಾಗುತ್ತೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ನೋಡ್ತಾ ಹೋದಾಗ ಸ್ಟೇಟ್ ಗೌರ್ಮೆಂಟ್ ಅಂತೂ ಇನ್ನೂ ಕಾಲ್ಫರ್ಮ್ ಅಂತೂ ಆಗ್ತಾ ಇಲ್ಲ. ಸೊ ಈ ಒಂದು ಹುದ್ದೆಯನ್ನು ಯಾರು ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಬರಗಾಲಿನಲ್ಲಿ ಸಿಕ್ಕಂತಹ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾರೆಲ್ಲ 10th ಅನ್ನ ಮುಗಿಸಿ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದರೆ ಮೊದಲು ಈ ಜಾಬ್ ಅನ್ನ ಪಡೆದುಕೊಳ್ಳಿ. ಯಾಕಂದ್ರೆ ಒಮ್ಮೆ ಅವಕಾಶ ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ ಐತಿ. ಕೆಲವೊಬ್ರು ನನ್ ಪರ್ಸೆಂಟೇಜ್ ಜಾಸ್ತಿ ಐತಿ, ನಾ ಯಾಕೆ ಈ ಹುದ್ದೆಗೆ ಹೋಗ್ಲಿ ಅಂತಾರ. ಸೊ ಈಗ ಬರಗಾಲ ಇದೆ ಸದ್ಯಕ್ಕಂತೂ ನಮ್ಮ ಕರ್ನಾಟಕದಲ್ಲಿ ಹುದ್ದೆಗಳ ಬರಗಾಲ. ಸೊ ಮೊದಲು ಈ ಹುದ್ದೆಗಳನ್ನ ಪಡೆದುಕೊಳ್ಳಿ. ಆನಂತರ ನೀವು ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಂದಾಗ ನೀವು ಯಾವ್ದು ಅನ್ಕೊಂಡಿರ್ತೀರಿ ಆ ಹುದ್ದೆಗಳನ್ನ ಆನಂತರ ನೀವು ಸೇರ್ಕೊಳ್ಳಿ. ಫಸ್ಟ್ ಯಾವ ಸಿಗುತ್ತೋ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸೊ ಹಾಗಾಗಿ
ಯಾರೆಲ್ಲ ಈ ಒಂದು ನೋಟಿಫಿಕೇಶನ್ ನೋಡಿದಿರಿ, ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ಕೆಳಗಡೆ ಇರುವಂತಹ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ಎಲ್ಲ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತಿರ್ತೀನಿ. ಸೊ ಗುರಿ ನಿನ್ನದು ಬಲ ನನ್ನದು ಅಂತಕ್ಕಂಥದ್ದು ನನ್ನೊಂದು ವಾಟ್ಸಪ್ ಚಾನಲ್ ಕೂಡ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಹಾಗೆ ಇನ್ನೂ ಏನಾದರೂ ನಿಮಗೆ ಮಾಹಿತಿಗಳು ಬೇಕಾದರೆ ಕೆಳಗಡೆ ನೀಡ್ತಕ್ಕಂಥ ಈ ನಂಬರ್ಗೂ ನೀವು ವಾಟ್ಸಪ್ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಓನ್ಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಹಾಗಂತ ಪದೇ 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 ಕಾಲ್ ಮಾಡಿ ಕೇಳೋದಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಆನಂತರ ಈ ಪರೀಕ್ಷೆ ಭಾಳ ಲೇಟ್ ಆಗಲ್ಲ, ಮೆರಿಟ್ ಪರೀಕ್ಷೆ ಇರೋದ್ರಿಂದ ಬೇಗ ಬೇಗ ಕಟ್ ಆಫ್ಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ನಿಮಗೆ ಯಾವ ಜಿಲ್ಲೆಗೆ ಹೋಗಬೇಕು ಅನ್ಸುತ್ತೋ ಆ ಜಿಲ್ಲೆಯನ್ನು ಮೊದಲು ಆಯ್ಕೆ ಮಾಡಿ. ನಂತರ ಅಲ್ಲಿ ನಿಮ್ಮ ಕೆಟಗರಿ ಇರಬೇಕು ಹುದ್ದೆ, ಅಂಥ ಹುದ್ದೆಗಳನ್ನು, ಅಂಥ ಒಂದು ಜಿಲ್ಲೆಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ನೀವು ಒಂದು 2-3 ಡಿಸ್ಟಿಕ್ಗಳನ್ನು ಅವರು ಚಾಯ್ಸ್ ಮಾಡಕ್ಕೆ ಕೊಡ್ತಾರೆ ಅಪ್ಲಿಕೇಶನಲ್ಲಿ. ಸೊ ಫಸ್ಟು, ಸೆಕೆಂಡು, ಥರ್ಡು ಅಂತಕ್ಕಂಥದ್ದು. ನಿಮಗೆ ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು, ಥರ್ಡ್ ಯಾವ್ದು ಬೇಕು, ಫೋರ್ತ್ ಯಾವ್ದು ಬೇಕು, ಹೀಗೆ ನಿಮ್ಗೆ ಯಾವ್ದು ಬೇಕು ಆ ಡಿಸ್ಟಿಕ್ಗಳನ್ನು ಹಂತ ಹಂತವಾಗಿ ಫಿಲ್ ಮಾಡ್ತಾ ಬನ್ನಿ. ಸೊ ಭಾಳ ದಿನ ಇಲ್ಲ, 14 ಏನು ದೂರ ಏನಿಲ್ಲ, ಭಾಳ ಸಮೀಪ ಇದೆ. ಕಣ್ಣು ಮುಚ್ಕೊಂಡು ತೆಗಿರಾಗ ಬಂದು ಹೋಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ಬೇಗ ಅಪ್ಲಿಕೇಶನ್ ಹಾಕಿ. ಮತ್ತು ಇನ್ನೊಂದು ತಲೆಗಿರಲಿ, ಯಾವುದೇ ರೀತಿ ಅಪ್ಲಿಕೇಶನ್ ಪೋಸ್ಟ್ಪೋಂಡ್ ಆಗಲ್ಲ. ಕೇವಲ 13ರಿಂದ 14 ದಿನ ಮಾತ್ರ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಕ್ಕೆ. ಸೊ ಅದರಲ್ಲಿ 1-2 ದಿನ ಬರೀ ಲಾಗಿನ್ ಆಗೋಕ್ಕೇ ಪ್ರಾಬ್ಲಮ್ ಆಗಿಬಿಡ್ತು ಭಾಳ ಜನದ್ದು. ಲಾಗಿನ್ ಆಗ್ತಾಯಿಲ್ಲ. ಸೊ ಮತ್ತೆ ಫಾರ್ಗೆಟ್ ಪಾಸ್ವರ್ಡ್ ಹೊಡೆದು ಮತ್ತೆ ಅದು SMS ಬರೋಕ್ಕೇ 1 ದಿನ ಬೇಕಾಗುತ್ತೆ ಕೆಲವೊಬ್ರಿಗೆ ಪಾಪ. ಸೊ ಈಗ ಈ ರೀತಿ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ನೀವುಗಳು ಬೇಗ ಬೇಗ ಅಪ್ಲಿಕೇಶನ್ ಹಾಕಿರಿ. ಪಾಸ್ವರ್ಡನ್ನು ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ನ ಹಾಕಿ. ಅನಂತರ ಬರ್ತಕ್ಕಂಥ ಇನ್ನು 2-3 ತಿಂಗಳಲ್ಲಿ ಫಸ್ಟ್ ಕಟ್ ಆಫ್ ಬಿಡ್ತಾರೆ. ಸೆಲೆಕ್ಷನ್ ಆದವರು ಸುಮ್ಮನೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬಿಡ್ರಿ, ಭಾಳ ತಡ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಪೇಮೆಂಟ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇನ್ನೂ ಇಂತಹ ಮಾಹಿತಿಗಳು, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.